ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಕನಕಧಾರ ಸ್ತೋತ್ರ 10th ಆ್ಯಂಡ್ 11th ಸ್ಟ್ಯಾಂಜಾ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳಿದ್ದೆ. ಪ್ಲೀಸ್ ಆದಷ್ಟು ಮೆಂಬರ್ಶಿಪ್ ತಗೊಂಡು ನನ್ನ ಚಾನಲ್ನ ಮೆಂಬರ್ಸ್ ನೀವಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೆಂಬರ್ ಒಬ್ಬರು ನವ್ಯಾ ಮಿಥುನ್, ಇವ್ರು ಬಂದುಬಿಟ್ಟು ಮೇಡಮ್ ವಿಷ್ಣು ಸಹಸ್ರನಾಮದ್ದು ಲಾಸ್ಟ್ ಸ್ಟ್ಯಾಂಜಾ ಇಲ್ಲ, ನಾವು ಅಮೌಂಟ್ ಪೇ ಮಾಡಿ ಮೆಂಬರ್ಶಿಪ್ ತೊಗೊಂಡಿದ್ದೀವಿ, ಬಟ್ ವಿಷ್ಣು ಸಹಸ್ರನಾಮ ಲಾಸ್ಟ್ ಸ್ಟ್ಯಾಂಜಾ ಮಾತ್ರ ಇಲ್ವಲ್ಲ ಮೇಡಮ್ ಅಂತ ಬೇಜಾರು ಮಾಡಿಕೊಂಡು ಕಮೆಂಟ್ ಹಾಕಿದ್ದೀರಾ. ಮೇಡಮ್ ಆ್ಯಕ್ಚುಲಿ ಏನಾಯ್ತಂದರೆ ಇದು ಲಾಸ್ಟ್ ಸ್ಟ್ಯಾಂಜಾ ವಿಷ್ಣು ಸಹಸ್ರನಾಮ ಇಷ್ಟು ದಿನದವರೆಗೂ ಇತ್ತು. ಮೊನ್ನೆ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ. ಯಾಕೆ ಅಂದರೆ ಅದು ಪ್ರಾಬ್ಲಮ್ ಆಗಿತ್ತು ಮೇಡಮ್, ಅದು ಏನೋ ಕಾಪಿರೈಟ್ ಕ್ಲೈಮ್ ಅಂತ ಬಂದುಬಿಟ್ಟಿತ್ತು. ಹಾಗಾಗಿ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀವಿ. ಆದಷ್ಟು ಬೇಗ ಆ ವಿಡಿಯೋನ ಒಂದು ಸಲ ಅಪ್ಲೋಡ್ ಮಾಡ್ತೀನಿ ಮೇಡಮ್. ಈಗ 10th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ. ನೋಡಿ 10th ಸ್ಟ್ಯಾಂಜಾ ನಾನು ಹೇಳ್ದಾಗೆ ಕನಕಧಾರ ಸ್ತೋತ್ರ ಕಷ್ಟನೇ, ರಾಗ ಪರ್ಟಿಕ್ಯುಲರಾಗಿ ಬರಲ್ಲ, ಬಟ್ ಟ್ರೈ ಮಾಡಿ ಬರುತ್ತೆ. ಟ್ರೈ ಮಾಡಿದ್ರೆ ಏನಾದರೂ ಬರುತ್ತಲ್ವಾ, ಹಾಗಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು 10th ಸ್ಟ್ಯಾಂಜಾ. ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಂಭರೀತಿ ಶಶಿಶೇಖರವಲ್ಲಭೀತಿ ಸೃಷ್ಟಿ ಸ್ಥಿತಿ ಪ್ರಲಯಕೇಲಿಷು ಸಂಸ್ಥಿತಾಯೈ ತಸ್ಮೈ ನಮಸ್ತ್ರಿಭುವನೈಕ ಗುರುಸ್ತರುಣ್ಯೈ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ ಬಂದುಬಿಟ್ಟು. ಈಗ ನಾವು ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಗೀರ್ದೇವತೇತಿ ಅಂತ ಇದೆ ಅಲ್ವಾ, ಗೀರ್ದೇ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ, ವತೇತಿ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ತುಂಬ ತಪ್ಪುಗಳಿದೆ ಬುಕ್ಕಲ್ಲಿ. ನಿಮ್ಮ ಬುಕ್ಕಲ್ಲಿ ಹೇಗೆ ಬಂದಿದೆ ಅಂತ ನೋಡಿ. ಈ ಬುಕ್ಕಲ್ಲಿ ತಪ್ಪಾಗಿ ಬಂದಿದೆ ಅಂದರೆ ಪ್ರತಿಯೊಂದು ಬುಕ್ಕಲ್ಲೂ ಹೀಗೆ ಬಂದಿರುತ್ತೆ ಅಂತ ಅಲ್ಲ. ಒಂದು ಸಲ ಪ್ರೊನೌನ್ಸಿಯೇಷನ್ನು ಹಾಗೆ ವರ್ಡ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಗರುಡ ಧ್ವಜ ಅಂತ ಕೊಟ್ಟಿದ್ದಾರೆ, ಬಟ್ ಇದು ತಪ್ಪು. ಇದು ಗರುಡ ಧ್ವಜ, ಗರುಡ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ಇದು ರಾಂಗ್ ಇದೆ, ಹಾಗಾಗಿ ನನ್ನ ಮೇಲೆ ಬರ್ಕೊಂಡಿದ್ದೀನಿ. ಧ್ವಜ, ಗರುಡ ಧ್ವಜ. ಓಕೆನಾ, ಗರುಡ ಧ್ವಜ. ನೆಕ್ಸ್ಟ್ ಭಾಮಿನೀತಿ ಅಂತ ಕೊಟ್ಟಿದ್ದಾರೆ, ಭಾಮಿನೀತಿ ತಪ್ಪು, ಅದಕ್ಕೆ ನಾನು ಇದನ್ನು ರೌಂಡ್ ಅಪ್ ಮಾಡಿದ್ದೀನಿ. ಭಾಮಿನೀತಿ ಅಲ್ಲ, ಸುಂದರೀತಿ. ಸುಂದರೀತಿ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ಶಾಕಂಭರೀತಿ, ಶಾಕಂಭರೀತಿ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ಭಾ ಬಂದ್ಬಿಟ್ಟು ಮಹಾಪ್ರಾಣ. ಓಕೆ, ಶಶಿಶೇಖರ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ವಲ್ಲಭೀತಿ ಮುಂದೆ ಆಲ್ರೆಡಿ ಲೈನ್ ಇದೆ. ನೆಕ್ಸ್ಟ್ ಸೃಷ್ಟಿ ಮುಂದೆ ಒಂದು ಲೈನ್, ಸ್ಥಿತಿ ಮುಂದೆ ಒಂದು ಲೈನ್. ನೆಕ್ಸ್ಟ್ ಪ್ರಲಕೇಲಿಷು ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಪ್ರಲಕೇಲಿಷು ಅಲ್ಲ, ತಪ್ಪಾಗಿ ಕೊಟ್ಟಿದ್ದಾರೆ. ಪ್ರಲಯ ಕೇಲಿಷು, ಪ್ರಲಯ ಕೇಲಿಷು. ಪ್ರಲಯ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ, ಕೇಲಿಷು ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಂಸ್ಥಿತಾಯೈ, ಸಂಸ್ಥಿತಾಯೈ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ತಸ್ಯೈ, ತಸ್ಯೈ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನಮ ಸ್ತ್ರಿಭುವನೈಕ, ನಮ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ಸ್ತ್ರಿಭುವನೈಕ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಗುರು ಸ್ತರುಣ್ಯೈ ಮುಂದೆ ಆಲ್ರೆಡಿ ಲೈನ್ ಇದೆ. ಈಗ ಈಸಿ ಮಾಡ್ಕೊಂಡ್ವಿ ಅಲ್ವಾ. ಈಗ ಇನ್ನೊಂದು ಸಲ ಈ ಸ್ಟ್ಯಾಂಜನ ಒಂದು ಸಲ ಹಾಡಿಬಿಟ್ಟು ನೋಡೋಣ ಬನ್ನಿ. ಆದಷ್ಟು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಾನು ನಿಧಾನವಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಜಾಯ್ನ್ ಆಗಿ ನನ್ನ ಜೊತೆನೇ ಹೇಳ್ತಾ ಹೋಗಿ, ಬರುತ್ತೆ. ಆವಾಗ ಎಲ್ಲಿ ಡಿವೈಡ್ ಮಾಡಿದ್ದೀರಾ ಅಲ್ಲಿ ನೋಡ್ಕೊಳ್ಳಿ, ಅಲ್ಲೇನೇ ರಾಗನ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಪ ಪ್ರಾಣ, ಮಹಾಪ್ರಾಣ ಎಲ್ಲನೂ ನೋಡ್ತಾ ಹೋಗಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಗೀರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಂಭರೀತಿ ಶಶಿಶೇಖರ ವಲ್ಲಭೀತಿ ಸೃಷ್ಟಿ ಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಾಯೈ ತಸ್ಯೈ ನಮಸ್ತ್ರಿಭುವನೈಕ ಗುರುಸ್ತರುಣ್ಯೈ. ಇಷ್ಟ ನೋಡಿ, ಸ್ಟ್ಯಾಂಜಾ ಬಂದುಬಿಟ್ಟು ಇಷ್ಟ ಆಯ್ತಲ್ವಾ. ಇಲ್ಲಿ ಇನ್ನೊಂದು ನಾನು ಹೇಳೋದು ಮರೆತೆ, ವಲ್ಲಭೀತಿ ಅಂತ ಕೊಟ್ಟಿದ್ದಾರೆ ನನ್ನ ಬುಕ್ಕಲ್ಲಿ. ಇದು ವಲ್ಲಭೀತಿ ಅಲ್ಲ, ಭೇತಿ, ಭೇ ಬರಬೇಕು. ಭಾನು ಮಹಾಪ್ರಾಣದಲ್ಲೇ ಇದೆ, ವಲ್ಲಭೇತಿ. ಸರಿ ಮಾಡ್ಕೊಳ್ಳಿ ಇದೊಂದು. ನೆಕ್ಸ್ಟ್ ಈಗ 11th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಣ ಬನ್ನಿ. 11th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಇಟ್ ಈಸ್ ಅದನ್ನೇ ಹೇಳ್ತೀನಿ.
ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಯಾರಿನ್ನೂ ಲೈಕ್ ಮಾಡಿಲ್ಲ ಅವರು ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋಕ್ಕೆ ಯಾವ ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ, ಜಸ್ಟ್ 1 ಸೆಕೆಂಡ್ ಟೈಮಲ್ಲಿ ಲೈಕ್ ಆಗುತ್ತೆ. 21,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರೋ ಚಾನಲಲ್ಲಿ ಲೈಕ್ಸ್ ನೋಡಿದ್ರೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಪ್ಲೀಸ್ ಲೈಕ್ ಕೊಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ನಮಗೆ ಯೂಟ್ಯೂಬ್ನವರು ಕೊಟ್ಟಿದ್ದಾರೆ. ಏನಂದರೆ ಹೈಪ್ ಬಟನ್ ಅಂತ ಬರ್ತಾ ಇದೆ. ಹೈಪ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್, ಮರ್ತೋಗ್ಬೇಡಿ. ಇದು ಹೈಪ್ ಬಟನ್ ನೀವು ಕ್ಲಿಕ್ ಮಾಡೋದ್ರಿಂದ ನನಗೆ ಯಾವುದೇ ದುಡ್ಡು ಬರಲ್ಲ. ಅದು ಹೇಗೆ ಅಂದರೆ ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ಗೆ ಎಷ್ಟು ಹೈಪ್ ಬಂದಿದೆ ಅಂತೇಳ್ಬಿಟ್ಟು ಕಂಪೇರ್ ಮಾಡಿ 10 ವೀಡಿಯೋಸಲ್ಲಿ ನನ್ನ ವೀಡಿಯೋ ಅಪ್ ಇರುತ್ತೆ. ಫಸ್ಟ್ ವೀಡಿಯೋ ನನ್ನದೇ ಆಗಿರುತ್ತೆ. ಆ ಥರ ಹೈಪ್ ಬಟನ್ ಕ್ಲಿಕ್ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ನಮ್ಮ ಚಾನಲ್ಗೆ ಬರುತ್ತೆ. ಪ್ಲೀಸ್ ಹೈಪ್ ಬಟನ್ನ ಕ್ಲಿಕ್ ಮಾಡಿ. ಈ ಹೈಪ್ ಬಟನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಸ್ಟಾರ್, ಈ ಸ್ಟಾರ್ ಕೆಳಗಡೆ ಈ ಥರ 3 ಲೈನ್ಸ್ ಬಂದಿರುತ್ತೆ. ಇಲ್ಲಿ ಹೈಪ್ ಅಂತ ಬರೆದಿರ್ತಾರೆ. ಓಕೆನಾ, ಈ ಒಂದು ಹೈಪ್ ಬಟನ್ನ ಪ್ಲೀಸ್ ಕ್ಲಿಕ್ ಮಾಡಿ. ನಿಮಗೋಸ್ಕರ ಡ್ರಾ ಮಾಡಿ ಕೂಡ ತೋರಿಸಿದ್ದೀನಿ. ಲೈಕ್ ಬಟನ್ ಕ್ಲಿಕ್ ಮಾಡೋದು ಮರ್ತೋಗಬೇಡಿ. ಹಾಗೆ ಹೈಪ್ ಬಟನ್ನ ಪ್ಲೀಸ್ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಬಂದಾಗ ನನಗೆ ಹೈಪ್ ಎಷ್ಟು ಜನ ಕ್ಲಿಕ್ ಮಾಡಿದ್ದೀರಾ ಅನ್ನೋ ಇನ್ಫಾರ್ಮೇಷನ್ ಬಂದಿರುತ್ತೆ ಅಲ್ವಾ, ಅದನ್ನು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ, ಮರ್ತೋಗಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು 11 ಸ್ಟ್ಯಾನ್ಜಾ. ಒಂದ್ಸಲ ನಾನು ಹಾಡ್ತೀನಿ ನೋಡಿ. ಶ್ರುತ್ಯೈ ನಮೋಸ್ತು ಶುಭಕರ್ಮ ಫಲಪ್ರಸೂತ್ಯೈ, ರತ್ಯೈ ನಮೋಸ್ತು ರಮಣೀಯ ಗುಣಾರ್ಣವಾಯೈ, ಶಕ್ತ್ಯೈ ನಮೋಸ್ತು ಶತಪತ್ರ ನಿಕೀರ್ತನಾಯೈ, ಪುಷ್ಟೈ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ. ಹೀಗೆ ಬರುತ್ತೆ ಈ ಸ್ಟ್ಯಾನ್ಜಾ ಬಂದುಬಿಟ್ಟು. ಇದು 11 ಸ್ಟ್ಯಾನ್ಜಾ. ನನ್ನ ಬುಕ್ಕಲ್ಲಿ 10 to 11 ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಇದಕ್ಕಿಂತ ಮುಂಚೆ ಸ್ಟ್ಯಾನ್ಜಾ ಹೆಚ್ಚು ಕಡಿಮೆ ಇತ್ತು, ಬಟ್ ಇದು 10 to 11 ಕರೆಕ್ಟಾಗಿ ಬಂದಿದೆ. ಬನ್ನಿ ಈಗ ಲೈನ್ಸ್ ಹಾಕಿ ಈಸಿ ಮಾಡ್ತಾ ಹೋಗೋಣ. ಶ್ರುತ್ಯೈ ಮುಂದೆ 1 ಲೈನ್ ಹಾಕಿ, ನಮೋಸ್ತು ಮುಂದೆ 1 ಲೈನ್, ಶುಭ ಕರ್ಮ ಮುಂದೆ 1 ಲೈನ್, ಫಲ ಪ್ರಸೂತ್ಯೈ ಮುಂದೆ 1 ಲೈನ್, ರತ್ಯೈ ಮುಂದೆ 1 ಲೈನ್ ಹಾಕಿ, ನಮೋಸ್ತು ಮುಂದೆ 1 ಲೈನ್, ರಮಣೀಯ ಮುಂದೆ 1 ಲೈನ್. ಈಗ ನೋಡಿ ನನ್ನ ಬುಕ್ಕಲ್ಲಿ ಎಷ್ಟು ತಪ್ಪಾಗಿ ಕೊಟ್ಟಿದ್ದಾರೆ. ಗುಣ ಶ್ರಯಾಯೈ ಅಂತ ಕೊಟ್ಟಿದ್ದಾರೆ. ಗುಣ ಕರೆಕ್ಟ್, ಬಟ್ ಶ್ರಯಾಯೈ ತಪ್ಪು. ಅದಕ್ಕೆ ನಾನು ರೌಂಡ್ ಅಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಗುಣಾರ್ಣವಾಯೈ. ಓಕೆನಾ, ಗುಣಾರ್ಣವಾಯೈ. ಹಾಗಾಗಿ ಗುಣಾರ್ಣ ಮುಂದೆ 1 ಲೈನ್ ಹಾಕ್ಕೊಳ್ಳಿ, ವಾಯೈ ಮುಂದೆ 1 ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಲೈನ್ ಶಕ್ತ್ಯೈ ಮುಂದೆ 1 ಲೈನ್ ಹಾಕ್ಕೊಳ್ಳಿ, ನಮೋಸ್ತು ಮುಂದೆ 1 ಲೈನ್ ಹಾಕ್ಕೊಳ್ಳಿ, ಶತಪತ್ರ ಮುಂದೆ 1 ಲೈನ್, ನಿಕೀರ್ತನಾಯೈ ಮುಂದೆ 1 ಲೈನ್, ಪುಷ್ಟ್ಯೈ ಮುಂದೆ 1 ಲೈನ್, ನಮೋಸ್ತು ಮುಂದೆ 1 ಲೈನ್. ನೆಕ್ಸ್ಟ್ ಪುರುಷೋತ್ತಮ ಮುಂದೆ 1 ಲೈನ್, ವಲ್ಲಭಾಯೈ ಮುಂದೆ 1 ಲೈನ್. ಭಾ ಬಂದುಬಿಟ್ಟು ಮಹಾಪ್ರಾಣ. ಬನ್ನಿ ಈಗ ಲೈನ್ಸ್ ಹಾಕಿದ್ವಿ ಅಲ್ವಾ, ಈಗ ಒಂದ್ಸಲ ಹಾಡೋಣ. ಶ್ರುತ್ಯೈ ನಮೋಸ್ತು ಶುಭಕರ್ಮ ಫಲಪ್ರಸೂತ್ಯೈ, ರತ್ಯೈ ನಮೋಸ್ತು ರಮಣೀಯ ಗುಣಾರ್ಣವಾಯೈ, ಶಕ್ತ್ಯೈ ನಮೋಸ್ತು ಶತಪತ್ರ ನಿಕೀರ್ತನಾಯೈ, ಪುಷ್ಟ್ಯೈ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ. ಓಕೆ, ಈ ಸ್ಟ್ಯಾನ್ಜಾ ಕಂಪ್ಲೀಟ್ ಆಯಿತು. ಇವತ್ತಿಗೆ ನಾನು 2 ಸ್ಟ್ಯಾನ್ಜಾ ಮಾಡಲೇಬೇಕು ಅಂತ ಬಂದಿದ್ದೀನಿ. 2 ಸ್ಟ್ಯಾನ್ಜಾ ಕಂಪ್ಲೀಟ್ ಆಯಿತು. ಈಗ ಈ 2 ಸ್ಟ್ಯಾನ್ಜಾನು ಜೊತೆಯಾಗಿ ರಾಗಬದ್ಧವಾಗಿ ಹಾಡೋಣ. ಬನ್ನಿ, ನನ್ನ ಜೊತೆನೇ ನೀವು ಕೂಡ ಜಾಯಿನ್ ಆಗಿ ಹಾಡ್ತಾ ಹೋಗಿ, ಆಗ ಬರುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಗೀರ್ದೇವತೀತಿ ಗರುಡಧ್ವಜ ಸುಂದರೀತಿ, ಶಾಕಂಭರೀತಿ ಶಶಿಶೇಖರ ವಲ್ಲಭೇತಿ, ಸೃಷ್ಟಿಸ್ಥಿತಿ
प्रलयकेलिषु संस्थितायै तस्यै नमस्त्रिभुवनैकगुरुस्तरुण्यै श्रुत्यै नमोऽस्तु शुभकर्मफलप्रसूत्यै रत्यै नमोऽस्तु रमणीयगुणार्णवायै शक्त्यै नमोऽस्तु शतपत्रनिकेतनायै पुष्ट्यै नमोऽस्तु पुरुषोತ್ತमवल्लभायै. ಓಕೆ, ಈಗ ನೋಡಿ 2 ಸ್ಟ್ಯಾಂಜನ ಜೊತೆಯಾಗಿ ರಾಗಬದ್ಧವಾಗಿ ಆಡಿದಾಯ್ತಲ್ವ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸ್ಟ್ಯಾಂಜ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ ಕನಕಧಾರಾ ಸ್ತೋತ್ರ. ಥ್ಯಾಂಕ್ ಯು, ಧನ್ಯವಾದಗಳು.